ಇತ್ತ ಪ್ರತಾಪ್ಗೆ ಗ್ಯಾಸ್ ಆನ್ ಆಗಲಿಲ್ಲ ಅಂತಂದರೆ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಿನಯ್ ಮತ್ತು ನಮ್ರತಾ ಇಬ್ಬರು ಕೂಡ ಹೊಡೆಯುವಂಥ ಎಚ್ಚರಿಕೆ ಕೊಡ್ತಾರೆ. ಅಲ್ಲಿ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಹೌದು, ಇಲ್ಲಿ ಮುದ್ದೆ ಮಾಡಿ ಅವನು ಗ್ಯಾಸ್ ಆನ್ ಮಾಡಿದ್ದ ಎಂಬುದು ಒಂದು ಕಾರಣ ಅಷ್ಟೇ. ಹೌದು, ಆ ಕಾರಣ ಆದ ನಂತರ ಇನ್ನೇನು ಗ್ಯಾಸ್ ಕೂಡ ಆನ್ ಆಗೋದೇ ಇಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಗ್ಯಾಸ್ ಆನ್ ಆಗೋದಿಲ್ಲ. ಆಗ ಮತ್ತೆ ಬಂದುಬಿಟ್ಟು ಆನ್ ಆಗ್ತಿರೋದನ್ನು ನೋಡ್ಬಿಟ್ಟು ವಿನಯ್ ಮತ್ತು ನಮ್ರತಾ ನಮಗೆ ಇವತ್ತು ಊಟ ಸಿಗಲಿಲ್ಲ ಅಂದರೆ ಮತ್ತು ನಾವತ್ತು ಸುಮ್ಮನಿರಲ್ಲ, ನೀನೇ ಮನುಷ್ಯನ ನೀನು ಹಾಗೆ ಹೀಗೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಅಷ್ಟರಲ್ಲಿ ಕನ್ಸೆಷನ್ ರೂಮಲ್ಲಿ ಜೋರಾಗಿ ಒಂದು ಬೆಲ್ ಸೌಂಡ್ ಬರುತ್ತೆ. ಆಗ ತಕ್ಷಣ ಎಲ್ಲ ಕನ್ಸೆಷನ್ ರೂಮ್ಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಇಡೀ ಮನೆ ಮಂದಿಗೆಲ್ಲ ಸುದೀಪ್ ಅವರು ಮಾಡಿದಂಥ ಕೈ ಅಡುಗೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಕಳಿಸ್ಕೊಟ್ಟಿದ್ದ ನಂತರ ತಕ್ಷಣ ಬಿಗ್ ಬಾಸ್ ಎಲ್ಲರೂ ಕೂಡ ಲಿವಿಂಗ್ ಏರಿಯಾಗೆ ಬಂದು ಟಿ ವಿ ನೋಡಿ ಅಂತ ಹೇಳ್ತಾರೆ. ನಂತರ ಟಿ ವಿಯಲ್ಲಿ ಬಂದುಬಿಟ್ಟು ಸುದೀಪ್ ಅವರು ಅಡುಗೆ ಮಾಡ್ತಾ ಮಾತಾಡಿದ್ದನ್ನು ಅಲ್ಲಿ ವಿಡಿಯೋ ನೋಡ್ತಿದ್ದಾರೆ. ಇಲ್ಲಿ ಪ್ರತಾಪ್ ಅವರಿಗೆ ಒಂದು ಕಾರಣ ಅಷ್ಟೇ, ನಾವೇ ಇದನ್ನು ಗ್ಯಾಸ್ ಆಫ್ ಮಾಡಿದ್ವಿ, ಎಲ್ಲರಿಗೂ ಕೂಡ ಇವತ್ತು ಕಿಚನ ಕೈಯಿಂದ ಅಡುಗೆ ಕೊಡ್ತಿದ್ದೀವಿ, ಇದಕ್ಕೆಲ್ಲ ಕೃಪೆ ನೀವು ಪ್ರತಾಪ್ಗೆ ಹೇಳಬೇಕು, ಹಾಗೆ ಥ್ಯಾಂಕ್ಸ್ ಕೂಡ ನೀವು ಪ್ರತಾಪ್ಗೆ ತಿಳಿಸ್ಬೇಕು ಅಂತೇಳಿ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ಇಬ್ಬರು ಕೂಡ ಹೇಳ್ತಾರೆ. ಆಗ ನಮ್ರತಾ ಮತ್ತು ವಿನಯ್ ಹೊಡೆಯೋಕ್ಕೆ ಹೋದವರು ಈ ಒಂದು ಕಿಚ್ಚ ಸುದೀಪ್ ಅವರು ಮಾಡಿಕೊಟ್ಟಂಥ ಅಡುಗೆಯನ್ನು ತಿಂದು ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು.